ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ, ನಾನು ನಿಮ್ಮ ವರ್ಷ ಪ್ರದೀಪ್. ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಗೊಜ್ಜು ಇಲ್ಲ ಹಾಗಲಕಾಯಿ ಪಲ್ಯ ಅಂತ ಹೇಳ್ಬೋದು. ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಹಾಗಲಕಾಯಿನ ಸಣ್ಣಗೆ ಹೆಚ್ಕೊಂಡು ನೀರಲ್ಲಿ ಬೇಯಿಸ್ಕೋಬೇಕು ಕೈ ಹೋಗಲಿಕ್ಕೆ ಅಂತ. ಆಮೇಲೆ ಒಂದು ಪ್ಯಾನ್ ಇಟ್ಟು ಸಾಸಿವೆ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು. ನೆಕ್ಸ್ಟ್ ಬಂದು ಟೊಮೊಟೊ ಹಾಕ್ಕೋಬೇಕು. ಸ್ವಲ್ಪ ಟೊಮೊಟೊ ಫ್ರೈ ಆದ ನಂತರ ನೀರಲ್ಲಿ ಬೇಯಿಸಿ ತೆಗೆದಿಟ್ಕೊಂಡಿರೋ ಅಂತಹ ಹಾಗಲಕಾಯಿನ ಹಾಕಿ ಒಂದು ಸಲ ಕೈ ಆಡಿಸ್ಕೋಬೇಕು. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಇದು. ಆಮೇಲೆ ಹುಣಸೆಹಣ್ಣ ನೆನೆಸಿಟ್ಕೊಂಡು ಹುಣಸೆ ರಸನ ಹಾಕೋತಿದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ, ರುಚಿಗೆ ತಕ್ಕಷ್ಟು ಹಾಕ್ಕೋತೀನಿ. ಆಮೇಲೆ ಮನೇಲಿ ಮಾಡಿದ್ದ ಸಾಂಬಾರು ಪುಡಿನ ಹಾಕ್ಕೋತಿದ್ದೀನಿ. ನಮಗೆಷ್ಟು ಖಾರ ನೋಡಿ ಹಾಕ್ಕೋಬೇಕು. ಫಸ್ಟ್ ಗಾರ್ನಿಷ್ಗೆ ಅಂತ ಕೊಬ್ಬರಿ ಹಾಕ್ಕೋತಿದ್ದೀನಿ. ಕೊಬ್ಬರಿ ಇಲ್ಲ ಕಾಯಿ ತುರಿ ಯಾವ್ದು ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಂಬಿನೇಷನ್ನಿಗೆ ಇಲ್ಲಿ ಚಪಾತಿ ಮಾಡ್ಕೋತಿದ್ದೀನಿ. ಚಪಾತಿಗೆ ಸ್ವಲ್ಪ ಉಪ್ಪು, ಆಮೇಲೆ ಕುದಿ ಹಿಟ್ಟು, ಸ್ವಲ್ಪ ನೀರು ಹಾಕ್ಕೊಂಡು ಮಿತ್ಕೋತಿದ್ದೀನಿ. ನಾನು ಯಾವುದೋ ಆಯಿಲ್ ಅದು ಇದು ಬಳಸಲ್ಲ. ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಬರುತ್ತೆ ಚಪಾತಿ. ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಾವು ಟಿಫನ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಇವತ್ತು ಬೂಕುನ್ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ರಥೋತ್ಸವ ಇತ್ತು. ಅದಕ್ಕೋಸ್ಕರನೂ ನಾವು ರೆಡಿಯಾಗಿ ಹೊರಟ್ವಿ. ಇಲ್ಲಿ ರಥೋತ್ಸವ ನಡೀತಿತ್ತು. ನಾವು ಬರೋ ಅಷ್ಟರಲ್ಲಿ ನಾವು ಸ್ವಲ್ಪ ಹೊತ್ತು ತೇರೆಳೆದು ಆಮೇಲೆ ಆ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೆಯದು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ತೇರು ಮುಂದೆ ಸಾಕ್ತು. ನಾವು ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಸ್ವಲ್ಪ ಎಲ್ಲ ಈಚೆ ಹೊರಗಡೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ನಾವು ಮನೆ ಕಡೆ ಹೊರಡೋ ಟೈಮಲ್ಲಿ ರಂಗನಾಥ ಸ್ವಾಮಿ ಪಲ್ಲಕ್ಕಿ ಬಂತು. ಮೆರವಣಿಗೆ ಜೋರಾಗೇ ಇತ್ತು. ನಾವು ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಆ ಟಮಟೆ ಸೌಂಡು ಸಾಂಗಿಗೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಈ ಜಾತ್ರೆ ಯಾಕೆ ಮಾಡ್ತಾರೆ ಎಲ್ಲ